ಸಂಕ್ರಾಂತಿ ಸಂಸ್ಕೃತಿ ಹಬ್ಬದ ಪ್ರಯುಕ್ತ ಸ್ವಾಮಿ ವಿವೇಕಾನಂದ ರಾಷ್ಟ್ರ ಸೇವಾ ಟ್ರಸ್ಟ್ ವತಿಯಿಂದ ಕ್ರೀಡಾಕೂಟ ಆಯೋಜನೆ. ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಜಿಗಣಿ ಲಿಂಕ್ ರಸ್ತೆಯ ಸೋಮಶೇಖರ್ ರೆಡ್ಡಿ ಎಸ್ಟೇಟ್ನಲ್ಲಿರುವ ಮಾತೃಧಾಮ ಉಚಿತ ಬಾಲಕರ ವಿದ್ಯಾರ್ಥಿ ನಿಲಯದ ಆವರಣದಲ್ಲಿ ಸ್ವಾಮಿ ವಿವೇಕಾನಂದ ರಾಷ್ಟ್ರ ಸೇವಾ ಟ್ರಸ್ಟ್ ವತಿಯಿಂದ ಸಂಕ್ರಾಂತಿ ಸಂಸ್ಕೃತಿ ಹಬ್ಬದ ಪ್ರಯುಕ್ತವಾಗಿ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಇನ್ನು ಕ್ರೀಡಾಕೂಟಕ್ಕೆ ರಾಷ್ಟ್ರೀಯ ಥ್ರೋಬಾಲ್ ಕ್ರೀಡಾಪಟು ಶ್ರೀಮತಿ ರೇಣುಕಾರವರು ಮತ್ತು ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ವಾಮಿ ವಿವೇಕಾನಂದ ರಾಷ್ಟ್ರ ಸೇವಾ ಟ್ರಸ್ಟ್ನ ಅಧ್ಯಕ್ಷೆ ಶ್ರೀಮತಿ ಗಾಯತ್ರಿ ಗೋಪಿನಾಥ ರೆಡ್ಡಿರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಶಿವನಹಳ್ಳಿ ರಾಮಕೃಷ್ಣ ಮಠದ ಶ್ರೀ ಮಹಾವಾಕ್ಯ ನಂದೀಜಿ ಮಹಾರಾಜರವರು, ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿ, ಹುತಾತ್ಮ ವೀರ ಯೋಧ ಪ್ರಾಂಜಲ್ ರವರ ತಂದೆ ತಾಯಿಯಾದ ಅನುರಾಧ ವೆಂಕಟೇಶ್ ರವರು, ಸಂಸ್ಥೆಯ ಉಪಾಧ್ಯಕ್ಷ ರಾಜ್ಗೋಪಾಲ್, ಕಾರ್ಯದರ್ಶಿ ಜಿಗಣಿ ಗಿರೀಶ್, ಬಿಂದು, ಬಾನು, ಲಾವಣ್ಯ, ಮಾಲಾ, ಕೃಷ್ಣಮೂರ್ತಿ, ಶ್ರೀಕಾಂತ್, ಶಿವಪ್ಪ, ದೈಹಿಕ ಶಿಕ್ಷಕರಾದ ಗೋಪಾಲ್ ಮತ್ತು ಸಂಗಡಿಗರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಆಗೋದಿಲ್ಲ, ದಯವಿಟ್ಟು ಈ ಡಿಸಿಪ್ಲಿನ್ ಇಟ್ ಶುಡ್ ಬಿ ಇನ್ ಯುವರ್ ಟಾಕಿಂಗ್, ಇಟ್ ಶುಡ್ ಬಿ ಇನ್ ಯುವರ್ ಸ್ಪೋರ್ಟಿವ್ನೆಸ್, ಕಾಂಪಿಟೇಷನ್ಸ್, ಆಮೇಲೆ ಪ್ರತಿಯೊಂದು ಭಾಗದಲ್ಲೂ ನಿಮ್ಮ ಈ ಡಿಸಿಪ್ಲಿನ್ ಉಳಿಸ್ಕೊಳ್ತಾ ಬೆಳೆಸ್ಕೊಳ್ತಾ ಹಿರಿಯರಿಗೆ ರೆಸ್ಪೆಕ್ಟ್ ಕೊಡೋದ್ರಲ್ಲಿ ಇರ್ಬೋದು, ಮತ್ತೆ ಎಲ್ಲ ತರಹದ ಗುಣಗಳಲ್ಲಿ ನೀವು ಡಿಸಿಪ್ಲಿನ್ ಅಳವಡಿಸ್ಕೊಂಡು ಹೋಗ್ಬೇಕು ಅಂತ ವಿನಂತಿಸ್ಕೊಳ್ತೇನೆ. ಆಮೇಲೆ ಎಲ್ಲ ಇವತ್ತಿನ ಪ್ರಜ್ವಲ್ ತಾಯಿ ತಂದೆಯವರು ಯಾರು ಇಲ್ಲಿ ಬಂದಿದ್ದಾರೋ ಅವರ ಎಲ್ಲ ಒಂದು ಹೃದಯಪೂರ್ವಕವಾದ ಅವರ ಆಶೀರ್ವಾದಗಳು ನಿಮ್ಮೆಲ್ಲರ ಮೇಲೆ ಇದೆ. ಅವರು ನಿಮ್ಮಲ್ಲಿ ಅವರ ಮಗನನ್ನು ನೋಡುವಂತ ಒಂದು ಮುಂದಕ್ಕೆ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಇರ್ತಾರೆ. ಆದ್ರಿಂದ ಅವರು ನಮ್ಮ ತಾಲೂಕು ಸಂಘದ ಪರವಾಗಿ ಎಲ್ಲರ ಪರವಾಗಿ ನನಗೆ ಬಹಳಷ್ಟು ಹೆಮ್ಮೆ ಆಗಿತ್ತಂದ್ರೆ, ಇಷ್ಟೊಂದು ಜನ ಮಕ್ಕಳು, ಸುಮಾರು 5,000 ಜನದಿಂದ ಹೆಚ್ಚಿಗೆ ಮಕ್ಕಳು ಬಂದಿದ್ರು. ಅದಕ್ಕೆ ನಾನು ನಿಮ್ಮ ಆಶೀರ್ವಾದ ಅವರು ಮತ್ತೊಮ್ಮೆ ಇರಲಿ, ನಮ್ಮ ತಾಲೂಕಿನ ಆಶೀರ್ವಾದ ಪ್ರತಿಯೊಬ್ಬರ ಮೇಲೆ ಇರಲಿ ಅಂತ ಹೇಳ್ತಾ, ಅವ್ರ ತಂದೆ ತಾಯಿಗಳ ಆಶೀರ್ವಾದವನ್ನ ನಮ್ಮ ಮಕ್ಕಳಿಗೂ ಸಹ ಸಲ್ಲಿಸಲಿ ಅಂತ ಹೇಳ್ತಾ, ಎಲ್ಲ ಕಾರ್ಯಕ್ರಮಕ್ಕೆ ಪ್ರೇರಣೆ ಆಗಿರ್ತಕ್ಕಂಥ ಶಾಲೆಗಳಿಂದ ಬಂದಿರತಕ್ಕಂಥ ಶಿಕ್ಷಕರು, ತೀರ್ಪುಗಾರರು, ಮಕ್ಕಳು, ವಿಶೇಷವಾಗಿ ಬ್ಯಾಂಡ್ ಸೆಟ್ ನಮ್ಮ SRS ಶಾಲೆ ತರಬೇತುದಾರ ಬರಬೇಕು, ಅದೇ ರೀತಿ JM ಪಬ್ಲಿಕ್ ಶಾಲೆ ತರಬೇತುದಾರ ಬರಬೇಕು. ಬ್ಯಾಂಡ್ ಸೆಟ್ ಇಬ್ಬರಿಗೂ ನಮ್ಮ ಮಾತೃಧಾಮ ಶಾಲೆ ವತಿಯಿಂದ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಕೊಡ್ತೇವೆ, ದಯವಿಟ್ಟು ಬರಬೇಕು. ಆ ಒಂದು ಜೀವದ ಒಂದು ಅಚೀವ್ಮೆಂಟ್, ಆ ಒಂದು ಸಾಧನೆ ಏನಿದೆ, ಅವನ ಸ್ನೇಹಿತರು, ಅವನ ಟೀಚರ್ಸ್, ಅವನ ಒಂದು ವ್ಯಕ್ತಿತ್ವ ಬೆಳವಣಿಗೆಗೆ, ಆ ಒಂದು ಆರ್ಗನೈಸೇಷನ್ ಆರ್ಮಿ, ಆ ಉನ್ನತ ಮಟ್ಟದಲ್ಲಿ ಅವನು ಹೋಗಿ ದೇಶ ಸೇವೆಯನ್ನು ಮಾಡಿ ಆ ರಾಷ್ಟ್ರೀಯ ರೈಫಲ್ಸ್ 63ರಲ್ಲಿ ಸೇವೆ ಸಲ್ಲಿಸಿದ್ದ 2 ವರ್ಷದಿಂದ 22ನೇ ತಾರೀಕು ನವೆಂಬರಲ್ಲಿ ಒಂದು ಎನ್ಕೌಂಟ್ರಲ್ಲಿ ಒಂದು ಗುಂಡೇಟಿಂದ ಅವನು ವೀರಮರಣವನ್ನು ಹೊಂದಿದ್ದಾನೆ. ಅಲ್ಲಿಯವರೆಗೆ ಪ್ರಾಂಜಲ್ ನಮ್ಮ ಮಗ,
ಅಂತ ಒಂದು ಗುರುತಿನಲ್ಲಿ ನಾವು ಹೇಳ್ತಾ ಇದ್ವಿ. ಆ ದಿನದಿಂದ ಅವನು ಪ್ರಾಂಜಲ್ನ ಅಪ್ಪ ಅಮ್ಮ ಅಂತ ನಾವು ಗುರುತಿಸಲ್ಪಡ್ತೀವಿ. ಅದೊಂದು ಹೆಮ್ಮೆ, ಒಂದು ನೋವಿದೆ. ಒಂದು ಕಡೆ ಒಂದು ಮಗನನ್ನು ಕಳ್ಕೊಂಡಿದ್ದೀವಿ, ಆದರೆ ಅವನು ಮಾಡಿದ ಸೇವೆ ಎಲ್ರಿಗೂ ಸ್ಫೂರ್ತಿ ಆಗಬೇಕು. ಆ ಮಕ್ಕಳು, ತಾಯಿ ತಂದೆಯವರು ಅವರವ್ರ ಮಕ್ಕಳನ್ನ, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ, ಈಕ್ವಲ್ ಆಪರ್ಚುನಿಟೀಸ್, ಸೇನೆಯಲ್ಲಿ, ನೇವಿ, ಏರ್ಫೋರ್ಸ್, ಆಲ್ ಡಿಫೆನ್ಸ್ ಫೋರ್ಸಸ್ ಈಕ್ವಲ್ ಆಪರ್ಚುನಿಟೀಸ್ ಇದೆ. ಗಂಡ್ಮಕ್ಳೇ ಹೋಗಬೇಕು ಅಂತಲ್ಲ, ಹೆಣ್ಮಕ್ಳು ಕೂಡ ಇವಾಗ ಕಾಂಬ್ಯಾಟಲ್ಲಿ ಬರ್ತಾ ಇದ್ದಾರೆ. ಅವ್ರು ಬಂದು ತಂದೆ ತಾಯಿಗೆ ಒಂದು ಹೆಮ್ಮೆಯ ಒಂದು ಮಕ್ಕಳಾಗಬೇಕು. ಆ ಒಂದು ದೃಷ್ಟಿಯಿಂದ ಪ್ರಾಂಜಲ್ನ ಒಂದು ಸ್ಯಾಕ್ರಿಫೈಸ್ ನಷ್ಟ ಆಗಬಾರ್ದು. ಆ ಒಂದು ದೃಷ್ಟಿಯಿಂದ ನಾವೆಲ್ಲರೂ ನಿಂತಿದ್ದೀವಿ. ಇವತ್ತು ನೀವೆಲ್ಲರೂ ನಿಂತಿದ್ದೀರಾ, ಮಾಧ್ಯಮ ವೃಂದದವರು ನಿಂತಿದ್ದೀರಾ. ಅವನ ಒಂದು ಧ್ಯೇಯ ಇತ್ತು, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ನಾವು ಮಕ್ಕಳಿಗೆ ನಾವು ಸ್ಫೂರ್ತಿದಾಯಕವಾಗಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಇಮ್ಮೆಯಿಂದ ಕೆಲಸ ಮಾಡ್ತೀವಿ. ಶಾಶ್ವತವಾದಂಥ ಪರಿಹಾರ ಸಿಗಬೇಕು. ಈ ಥರ ನಮ್ಮ ಯೋಧರು ಏನು ತ್ಯಾಗ ಮಾಡ್ತಾ ಇದ್ದಾರೆ, ಅದು ಒಂಥರ ವೇಸ್ಟ್ ಆಗಬಾರ್ದು. ಹೌದು, ಈ ಸಮಸ್ಯೆಗೆ ಪರಿಹಾರ ಸಿಗಬೇಕು. ಒಂಥರ ದಿನೇ ದಿನೇ ಆಗ್ತಲೇ ಇದೆ. ಸ್ವಾಮಿ ವಿವೇಕಾನಂದ ರಾಷ್ಟ್ರ ಸೇವಾ ಟ್ರಸ್ಟ್ನ ಒಂದು ಭಾಗವಾದ ಮಾತೃಧಾಮ NGO ಅಲ್ಲಿ ನಿರಂತರವಾಗಿ 2013ರಿಂದ ನಾವು ಸಂಕ್ರಾಂತಿ ಸಂಸ್ಕೃತಿ ಹಬ್ಬವನ್ನು ಆಚರಿಸ್ತಾ ಬಂದಿದ್ದೀವಿ. ನಿರಂತರವಾಗಿ ನಡ್ಕೊಂಡು ಬಂದಿರೋ ಈ ಕ್ರೀಡಾ ಸ್ಪರ್ಧೆಗಳಲ್ಲಿ ಇವತ್ತು 960 ಜನ ಭಾಗವಹಿಸಿದ್ದಾರೆ. 14 ಪ್ರೌಢಶಾಲೆಗಳು, 18 ಪ್ರಾಥಮಿಕ ಶಾಲೆಗಳು ಎಲ್ಲ ಭಾಗವಹಿಸಿದ್ದಾರೆ. ಮತ್ತು ಇವತ್ತಿನ ಕಾರ್ಯಕ್ರಮ ಪರಮ ಪೂಜ್ಯ ಮಹಾವಾಕ್ಯಾನಂದ ಸ್ವಾಮೀಜಿ ಮಹಾರಾಜ್ ಅವರ ನೇತೃತ್ವದಲ್ಲಿ ರೇಣುಕಾ ಕ್ರೀಡಾಕೂಟದಿಂದ ಬಂದಿರೋ ಅಂಥ ಧ್ವಜಾರೋಹಣ ಮಾಡಿ ಅನೇಕ ಗಣ್ಯರಿಂದ ಉದ್ಘಾಟನೆ ಆಯಿತು. ಇಲ್ಲಿ ಯಾವುದೇ ಅಂತರಗಳಿಲ್ಲದೆ, ಭೇದ ಭಾವಗಳಿಲ್ಲದೆ, ಗೌರ್ಮೆಂಟ್ ಶಾಲಾ ಮಕ್ಕಳಿರ್ಬೋದು, ಏಡೆಡ್ ಶಾಲಾ ಮಕ್ಕಳಿರ್ಬೋದು, ಪ್ರೈವೇಟ್ ಶಾಲಾ ಮಕ್ಕಳಿರ್ಬೋದು, ಎಲ್ಲರೂ ಒಗ್ಗಟ್ಟಿನಿಂದ ಒಗ್ಗೂಡಿ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಪ್ರೋತ್ಸಾಹ ಕೊಟ್ಟ ಎಲ್ಲ ಶಾಲಾ ಅಧ್ಯಕ್ಷರಿಗೂ ಮತ್ತು ಅವ್ರನ್ನ ಕಳಿಸ್ಕೊಟ್ಟಿರೋ ಎಲ್ಲರಿಗೂ, ಅವರ ಮಾತಾಪಿತರಿಗೂ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಮತ್ತು ಇದು ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಬಟ್ ಇದಕ್ಕೆ ಎಲ್ಲರ ಸಹಕಾರದಿಂದ ಇವತ್ತು ಈ ಮಟ್ಟಕ್ಕೆ ನಾವು ನಡ್ಸ್ಕೊಂಡು ಹೋಗೋದಕ್ಕೆ ಆಗ್ತಾ ಇದೆ. ಇದ್ರ ಸಂಕ್ರಾಂತಿ ಸಂಸ್ಕೃತಿ ಹಬ್ಬ ದಿನ ಇವ್ರಿಗೆಲ್ಲ ನಾವು ಬಹುಮಾನಗಳನ್ನ ವಿತರಣೆ ಮಾಡ್ತೀವಿ. ಹಾಗೂ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಗೆದ್ದಿರೋ ಅವ್ರಿಗೆ ನಾವು ನಮ್ಮ ಸ್ಟೇಜನ್ನು ಶೇರ್ ಮಾಡ್ಕೋತೀವಿ. ಇದು ಹೀಗೆ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಇದು ಎಲ್ಲರ ಸಹಕಾರ ಇದಕ್ಕೆ ಬೇಕು, ಪ್ರೋತ್ಸಾಹ ಬೇಕು. ಮತ್ತು ಎಲ್ಲರ ಒಮ್ಮತದಿಂದ ಇದನ್ನು ಇನ್ನೂ ಹೆಚ್ಚಾಗಿ ಹೇಗೆ ನಾವು ಮುಂದಕ್ಕೆ ತಗೊಂಡು ಹೋಗಬೇಕು ಅಂತ ಅನ್ನೋದು ಎಲ್ಲರೂ ಶ್ರಮ ಪಡ್ತಾ ಇದ್ದೀವಿ. ಇದು ಎಲ್ಲರ ಒಂದು ಸಹಕಾರ ಸಿಗಲಿ ಅಂತ ಸಾರ್ವಜನಿಕರಲ್ಲಿ ನಾನು ವಿನಂತಿಸ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಸ್ವಾಮಿ ವಿವೇಕಾನಂದ ರಾಷ್ಟ್ರ ಸೇವಾ ಟ್ರಸ್ಟ್ ಮಾತೃಧಾಮ ಇದರ ಆಶ್ರಯದಲ್ಲಿ ಸಂಕ್ರಾಂತಿ ಸಂಸ್ಕೃತಿ ಹಬ್ಬದ ಪ್ರಯುಕ್ತ ವಿವಿಧ ಶಾಲೆಗಳ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿದೆ. ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವಂಥ ಎಲ್ಲ ಶಾಲಾ ಮಕ್ಕಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ದೈಹಿಕ ಶಿಕ್ಷಕರಿಗೆ ಮಾತೃಧಾಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದೇ ರೀತಿ ಈ ಒಂದು ಕ್ರೀಡಾಕೂಟ ಸತತ 8 ವರ್ಷಗಳ ಕಾಲದಿಂದ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ವರ್ಷದಿಂದ ವರ್ಷಕ್ಕೆ ಮಕ್ಕಳ ಶಾಲಾ ಸಂಖ್ಯೆ, ಮಕ್ಕಳು ಕೂಡ ಹಾಗೂ ಶಾಲೆಯ ಸಂಖ್ಯೆಗಳು ಕೂಡ ಹೆಚ್ಚಾಗ್ತಾ ಬರ್ತಾ ಇದೆ. ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇರುವಂತ ಇಡೀ ಆನೇಕಲ್ ತಾಲೂಕಿನ ಎಲ್ಲ ಶಿಕ್ಷಕರಿಗೆ ಹಾಗೂ ಶಾಲಾ ವೃಂದದವರಿಗೆ ಮಾತೃಧಾಮದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದೇ ರೀತಿ ಇವತ್ತು ಏನ್ ಕಾರ್ಯಕ್ರಮ ನಡೀತಾ ಇದೆ,
ಖೋ ಮತ್ತು ಕಬಡ್ಡಿ ಗುಂಪು ಆಟಗಳಲ್ಲಿ, ಮತ್ತೆ ಅಥ್ಲೆಟಿಕ್ಸ್ ಅಲ್ಲಿ 100 ಮೀಟರ್, 200 ಮೀಟರ್ ಮತ್ತು 400 ಮೀಟರ್ ರಿಲೇ ಮತ್ತು ಶಾರ್ಟ್ ಪುಟ್ ಹಾಗೂ ಡಿಸ್ಕಸ್ ಒಂದು ಕ್ರೀಡಾಕೂಟವನ್ನು ಇವತ್ತು ಏರ್ಪಡಿಸಲಾಗಿದೆ. ನಾಳೆ 16ನೇ ತಾರೀಕು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀವಿ. ಅದರಲ್ಲಿ ನೃತ್ಯ, ಹಾಡುಗಾರಿಕೆ, ಯೋಗ, ಡ್ರಾಯಿಂಗ್ ಮತ್ತು ಪ್ರಬಂಧ ಸ್ಪರ್ಧೆಗಳನ್ನ ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಸಹಕಾರ ಕೊಡ್ತಾ ಇರುವಂತ ಎಲ್ರಿಗೂ ಮಾತೃಧಾಮದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೀನಿ.